ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೇಲ್ಸ್ ಬೈ ಸವಿತಾ ಶ್ರೀ ಕನ್ನಡ. ಇವತ್ತು ಖುಷಿ ವಿಚಾರ ಏನಂದ್ರೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಎಲ್ಲರಿಗೂ ಸಕ್ಸಸ್ ತಂದು ಕೊಡಲಿ. ಇನ್ನೊಂದು ಖುಷಿ ವಿಚಾರ ಏನಂದ್ರೆ ನಾ 1000 ಸಬ್ಸ್ಕ್ರೈಬರ್ ರೀಚ್ ಆಗೀನಿ, 1K ಸಬ್ಸ್ಕ್ರೈಬರ್ ರೀಚ್ ಆಗೀನಿ. ಅದೊಂದು ಖುಷಿ ವಿಚಾರ. ಇದೇ ಥರ ಆಶೀರ್ವಾದ ಮಾಡಿರಿ, 1,00,000 ಸಬ್ಸ್ಕ್ರೈಬರ್ ಆಗೋಂಗೆ ನನಗೆ ಆಶೀರ್ವಾದ ಮಾಡಿರಿ. ನಿಮ್ಮ ಸಪೋರ್ಟ್ ಯಾವತ್ತೂ ಹಿಂಗೆ ಇರಲಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋ ಕೊನೆವರೆಗೂ ನೋಡಿರಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಯಾವತ್ತೂ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಇವತ್ತು ನಾನು ತೃತೀಯ ಲಿಂಗಿಯ ಜೀವನದ ಬಗ್ಗೆ ಒಂದು ಸಂದರ್ಶನ ವಿಡಿಯೋ ಹಾಕ್ಬೇಕು ಅಂದ್ಕೊಂಡಿನಿ. ಈ ವಿಡಿಯೋ ನಡೆಸಿಕೊಟ್ಟವರು ಶ್ರೀ ಸದಾಶಿವ ಮಾಳಿಯವರು. ಅವರು ಜೀವ ವಿಮಾ ನಿಗಮ ಮುಖ್ಯ ಸಲಹೆಗಾರರು, ಏಜೆನ್ಸಿ ನೇಮಕಾತಿ ಮತ್ತು ಸಾಮಾಜಿಕ ಕೆಲಸಗಳನ್ನು ಮಾಡ್ತಾರೆ. ಮತ್ತು ಇವರು ತಾಲೂಕಾ ಪಂಚಾಯತಿ ಮಾಜಿ ಸದಸ್ಯರು ಕೂಡ. ಇನ್ನೊಂದು ಸಾಹಿತಿಗಳೂ ಕೂಡ ಅವರು. ಮತ್ತು ಇವರು ಯೂಟ್ಯೂಬ್ ಚಾನಲ್ನೂ ಐತಿ. ಇವ್ರ ಚಾನಲ್ ಒಳಗೆ ನಾ ಸಂದರ್ಶನ ಹಾಕ್ಬೋದಿತ್ತು. ಇವರು ತೃತೀಯ ಲಿಂಗಿ ಡೈಲಿ ಅವ್ರ ಆಫೀಸ್ಗೆ ಬರ್ತಿದ್ರಂತ. ಬಂದಾಗ ಅವರು ಏನು ಮಾಡ್ತಿದ್ದಾರೆ, ನಿಷ್ಠೆಯಿಂದ ಇಸ್ಕೊಂಡು ಹೋಗಿದ್ರು. ಅವ್ರ ನಿಷ್ಠೆ ನೋಡಿ ಅವ್ರು ಇಂಟ್ರ್ಯೂ ಮಾಡ್ಬೇಕು ಅನ್ನಿಸ್ತಂತ. ಅವ್ರು ಇಂಟ್ರ್ಯೂ ಮಾಡೋ ಟೈಮ್ದಾಗನ ನಮ್ಮ ಮನೆಯವ್ರು ಹೋಗಿದ್ರು. ನಮ್ಮ ಮನೆಯವರನ್ನ ರೆಕಾರ್ಡ್ ಮಾಡಿದ್ದದನ್ನು. ಅವಾಗನ ಅವ್ರು ಏನು ಹೇಳೋರು, ಅವ್ರ ಚಾನಲ್ ಒಳಗೆ ಹಾಕ್ಬೋದಾಗಿತ್ತು, ಇಲ್ಲ ತಂಗಿ ಚಾನಲ್ ಒಳಗೆ ಹಾಕ್ರಿ ನೀವು ಅಂತೇಳಿ ಹೇಳಿದ್ರಂತ. ಹಾಗಾಗಿ ಅವ್ರಿಗೆ ಈ ವಿಡಿಯೋ ನನಗೆ ಕೊಟ್ಟಿದ್ದಕ್ಕೆ ಅವ್ರಿಗೆ ಟ್ಯಾಂಕ್ಸ್ ಹೇಳ್ಬೇಕು. ಈ ಮೂಲಕ ಅವ್ರಿಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಾಕತ್ತಾರಲ್ಲ ಅವ್ರಿಗೆ ಟ್ಯಾಂಕ್ಸ. ಅವರು ಯೂಟ್ಯೂಬ್ ಚಾನಲ್ನು ಇದೇ ಥರ ಮುಂದುವರಿಲಿ. ಅವ್ರ ಚಾನಲ್ನು ನಾನು ಕಮೆಂಟ್ ಬಾಕ್ಸ್ನಾಗ ಹಾಕಿರ್ತೀನಿ. ನೀವು ಅವ್ರ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿರಿ, ಅವ್ರಿಗೆ ಸಪೋರ್ಟ್ ಮಾಡಿರಿ. ಅವ್ರದ್ದು ಜೀವನ್ ಭಾರತಿ ಅಂತ ಚಾನಲ್ ಹೆಸರು ಅವ್ರದ್ದು. ಇವತ್ತು ಅದು ತೃತೀಯ ಲಿಂಗಿ ಜೀವನದ ಬಗ್ಗೆ ವಿಡಿಯೋ ಹಾಕಾಕತ್ತೀನಿ ನಾನು. ನೀವು ಕೊನೆವರೆಗೂ ವಿಡಿಯೋ ನೋಡಿರಿ, ಹಿಂಗೆ ಸಪೋರ್ಟ್ ಇರಲಿ ನಿಮ್ಮದು. ಈಗ ನಾನು ನಮ್ಮ ಅಕ್ಕನ ಮಗಂದ ಜವಳ ತೆಗ್ಸಕ್ಕೆ ಹೊಂಟಿದ್ವಿ. ನಮ್ಮ ಕಡೆ ಎಲ್ಲ ಜಡಿ ಅಂತಾರೆ. ಜವಳ ತೆಗಿಯೋ ಕಾರ್ಯಕ್ರಮ ಐತಿ. ನಮ್ಮ ಮನೆ ದೇವ್ರಿಗೆ ಹೊಂಟಿವಿ ನಾವು, ದರಿ ದೇವರಿಗೆ. ಲಾಂಗ್ ವೀಡಿಯೋನು ಅದನ್ನು ಮಾಡ್ಬೇಕು ಅಂದ್ಕೊಂಡಿನಿ. ಟ್ರೈ ಮಾಡ್ತೀನಿ ಆದಷ್ಟು ಮಾಡೋಕ್ಕೆ. ಆಗಲೇ ನಮ್ಮ ಪ್ರಭು ಸ್ವಾಮಿದು ವಿಡಿಯೋ ಮಾಡಿ ಹಾಕೀನಿ ನಾನು, ನಮ್ಮ ಮನೆ ದೇವ್ರದ್ದು. ಆಮೇಲೆ ಈಗ ದರಿ ದೇವ್ರಿಗೆ ಹೊಂಟಿವಿ, ಇದೊಂದು ವಿಡಿಯೋ ಹಾಕ್ಬೇಕು ಅಂದ್ಕೊಂಡಿನಿ. ಇದೇ ಥರ ನಿಮ್ಗೆ ಎಲ್ಲರೂ ಸಪೋರ್ಟ್ ಇರಲಿ. ಈ ವಿಡಿಯೋ ಕೊನೆವರೆಗೂ ನೋಡಿರಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ. ನಿಮಗೆ ಏನಾದರೂ ಡೌಟ್ ಇದ್ರೆ ನಂಗೆ ಕಮೆಂಟ್ ಮಾಡಿರಿ. ಈಗ ಇಂಟ್ರ್ಯೂ ಸಂದರ್ಶನದ ವಿಡಿಯೋನ ನೋಡೋಣ ಈಗ ನೆಕ್ಸ್ಟ್. ಕೊನೆವರೆಗೂ ವಿಡಿಯೋ ನೋಡಿರಿ. ಥ್ಯಾಂಕ್ ಯು. ಲಮಾಣಿ ಮೂಡೂರು ಅವರು ಇದು ಮುತ್ತಪ್ಪನ ಬಸವನ ಈ ದೇವರ ಎಲ್ಲಮ್ಮನ ಇದು ಎಷ್ಟು ವರ್ಷದಿಂದ ನಿಮ್ಗೆ? ಬಾಲಕೃಷ್ಣ ತಾಯಿ ಗರ್ಭಿಣಿಯಾಗಿದ್ದಾಗ ನನಗೆ ಮುತ್ತು ಕಟ್ಸಿ ಹೋಗ್ಯಾರ. ನನ್ನ ತಾಯಿ ತಂದಿನ ಕಟ್ಸಿ ಅಂದ್ರೆ ನಿಮ್ಮ ತಾಯಿ ಸಣ್ಣದಾಗ ಜೀವ ಬಂದಿದ್ದು ಜೀವ ಬರ ಟ್ಯಾಂಕರ್ದಿಂದ ನೀರು ಹಾಕ್ತಾರ್ರಿ. ಅವ ನೀರು ಕುಡಿದು ಅವ ಬಗ್ಯಾರ ಮಾಡೋದು, ಅವ ಜಳಕ ಮಾಡೋದು. ಅಲ್ಲಿ ಹೊಲದಾಗ ಬೋರ್ನು ಇಲ್ರಿ, ಆಜು ಬಾಜು ಬೋರ್ನು ಇಲ್ರಿ. ಎಷ್ಟಿತ್ತು ಹೊಲ? 4 ಎಕರೆ. 4 ಎಕರೆ. ಒಂದ್ ಬೇಸಾಯ ಅದನ್ನ ಏನ್ ಮಾಡಕ್ ಕೊಟ್ಟಿರೋ? ಏನು ಇಲ್ಲ. ನೀ ಮೊದಲಿಂದ ಹೊಲದಾಗ ಯಾವಾಗ ದುಡ್ದಿರೇನು? ಪೈಲ್ ದುಡ್ದೇನ್ರಿ. ತಗರಿ ತೆಗ್ದೀನು, ಮುಂಗಾರಿ ಜ್ವಾಳ ತೆಗ್ದೀನ್ರಿ, ಮುಂದ ಮುಕಣಿ ಹೆಸರ ಎಲ್ಲಾ ತೆಗ್ದೀನ್ರಿ. ಪೈಲ್ ಮಳೆ ಹಾಕಿದೀವ್ರಿ, ಮ್ಯಾಗ ಮಳೆ ಹಾಕಿದ್ರಿ. 30 ಚೀಲ ಜ್ವಾಳ ನಾನ ತೆಗ್ದೀನ್ರಿ. ಚಜ್ಜಿ ಎಲ್ಲಾ ತೆಗ್ದೀನ್ರಿ. ಈಗ ಏನು ಇಲ್ರಿ, ಬರಗಾಲ ಬಿದ್ದೈತ್ರಿ. ಈಗ ಮುದೋಳಕ್ ಬಂದ್ ಎಷ್ಟು ವರ್ಷ ಆಯ್ತು ನೀವು? ಒಂದು 55 ವರ್ಷ ಆಗಿರ್ಬೇಕು. ಬಹಳ ಸಣ್ಣ ವಯಸ್ಸಿನಾಗ ಮುದೋಳ. ಯಾರು ಕರ್ಕೊಂಡ್ ಬಂದ್ರು ನೀವು ಬಂದಿರೋ? ನಾನು ದೇವಿನ ಬಿಟ್ಟು ಹೋಗ್ಯಾಳ್ರಿ. ಇಲ್ಲಿ ಮುದೋಳದಾಗ ಯಾವ ಏರಿಯಾದಾಗ ಮನೆ ಮಾಡ್ಕೊಂಡಿದ್ರಿ? ಯಾರ ಮನೆ ಆಗಿದ್ರಿ? ಕುರುಬರ ಮನೆ ಆಗೈತ್ರಿ. ಅಲ್ಲೇ ಇಲ್ಲ, ನಿಮ್ಗೆ ತೊಂದ್ರೆ ಇಲ್ಲ? ಅವ್ರ ಏನ್ ತೊಂದ್ರೆ ಮಾಡಿಲ್ರಿ. ತಿಂಗಳ ಬಾಡಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಬಾಡಿಗೆ ಕಟ್ಸಿದ್ರು. ಆ ಮನಿ ಬಾಡಿಗೆ ಕೊಟ್ಟು ನಿಮ್ ಜೀವನೋಪಾಯ ಮಾಡ್ಕೊಳ್ಳೋಷ್ಟು ಇಲ್ಲಿ ಮುದೋಳದಾಗ ನಿಮ್ಗೆ ಸರ್ವೆ ಐತಿ. ಏನೆಲ್ಲ ಏನು ತೊಂದ್ರೆ ಇಲ್ಲ, ಏನು ತೊಂದ್ರೆ ಇಲ್ಲ, ಅನುಕೂಲ ಐತಿ. ಪೆನ್ಷನ್ ಬರ್ತೈತಿ. ಪೆನ್ಷನ್ ಬರ್ತೈತ್ರಿ. ಶುಕ್ರವಾರ ಬಾದ್ಮಿ ಇಲ್ಲಿಕಂದ್ರೆ ಮಂಗಳವಾರ ಆಟಾಡಿ ಸರ್ಕಲ್ ಎಲ್ಲ ಆಟಾಡಿ ಬಾದ್ಮಿ ಅಂದ್ರೆ ರೇಷನ್ ಬರ್ತೈತ್ರಿ. 5 ಕಿಲೋ. ಅಲ್ಲಿ ನಿಮ್ ತಮ್ಮ ರೇಷನ್ದಾಗ ಏನಿಲ್ಲ? ಏನೇ ಇಲ್ರಿ. ಮತ್ತ ಮುದೋಳ ಬಗ್ಗೆ ನೀಗೇನು ಅನಿಸಿಕೆ? ನನಗೆ ಮೊದಲು ನನ್ನ ತಾಯಿ ತಂದೆ ಇದ್ದಾಗ, ನನ್ನ ತವ್ರ ಮನೆ ಇದ್ದಾಗ ಮುದೋಳಿಗೆಲ್ಲ ಅನುಕೂಲ ಆಯ್ತು. ಜೀವನ ನಿನಗೆ ಹೆಣ್ಮಕ್ಳು 1 ವಾರ ಹೋಗ್ಲಿಕ್ಕಂದ್ರೆ ಯಾಕೆ ಬಂದಿವಿ ಅಪ್ಪ ಅಂತ ಹೇಳ್ತಾರ ನನಗೆ. ಹೆಣ್ಮಕ್ಳು ಹಂಚ್ಕೊಂಡಾರ. ನನಗೆ ಸೀರೆ
ನಾನು ಕೊಂಡ್ ತಗೋದಿಲ್ಲ ಅಣ್ಣ. ಹಾ. ಜಂಪರ್ ಕೊಂಡ್ ತಗೊಳಂಗಿಲ್ಲ, ಹಾ. ಪ್ರಕಾರ ಬಿ ಕೊಂಡ್ ತಗೊಳಂಗಿಲ್ಲ, ಹಾ. ಹೊರಗಿನ ಚಡ್ಡಿ ಒಂದು ಕೊಂಡ್ ತಗೋತೀವಿ ನಾವು. ಹಾ. ಇದ್ದದ್ದೆಲ್ಲ ಭಕ್ತರು ಕೊಡ್ತಾರೆ. ಹೌದು. ನಾನು ಭಕ್ತರಿಗೆ ಚಲೋ ಇರ್ಲಿವ ನನಗೆ ಕೊಡುವ ಮಾಡ್ಲಿ ಅಂತ ಬೇಡ್ಕೋತೀನಿ ನಾ. ಇನ್ನೊಂದು ಮುದ್ದಪ್ಪಣ್ಣ, ಈ ನಿಮ್ಮ ಈ ಯಲ್ಲಮ್ಮನ ಜ್ಯೋತಿ ಆದವರು ಸಾಕಷ್ಟು ಜನ ಈ ದೇವರ ಹೇಳೋದು, ದೇವ್ರ ಹೇಳ್ತಾರ್ರಿ, ಜಗ ಹೇಳೋದು, ದೇವ್ರ ಹೇಳ್ತಾರ್ರಿ, ಮುಂದೆ ಬೇರೆ ದಂಡಾನೆ ಮಾಡ್ತಾರ್ರಿ. ಈಗ ಅದ್ರದ್ದೇನು ಅಂತ ದೇವರ ಹೇಳೋದು ಇದೇನ್ ಮಾಡೋದಿಲ್ಲ ನೀವು? ಏನು ಇಲ್ರಿ, ನಾ ದೇವರ ಬೇರೆ ಹೇಳೋದಿಲ್ರಿ. ನನಗೆ ನನ್ನ ಭಕ್ತರಿಗೆ ಚಲೋ ಇಲ್ಲವ, ನನ್ನ ಭಕ್ತರು ನನಗೆ ಕೊಡುವಂಗಾಗಲಿ ಬೇಡ್ಕೊಳ್ಳೋದು ಬೇಡ್ಕೊತೇನೆ. ಇದು ಸ್ವಚ್ಛ ಮನಸ್ಸಿನಿಂದ ಬೇಡ್ಕೊತೀನಿ. ದೇವಿಗೆ ನೀವು ಬೇಡ್ಕೊಳ್ಳೋ, ನಿನ್ನ ಭಕ್ತರ ಸರಿಯಾಗಿ ನೋಡ್ಕೋ, ಅವ್ರು ನನಗೆ ಸರಿಯಾಗಿ ನೋಡ್ಕೋ. ನನ್ನ ಭಕ್ತರು ಚಲೋ ಇದ್ರೆ ನನಗೂ ನೋಡ್ತಾರ, ನಾವು ದೇವಿಗೆ ಅಷ್ಟ ಬೇಡ್ಕೋತೀವಿ. ಶುಕ್ರವಾರ ಮಂಗಳವಾರ ತೊಗೊಳ್ತೀವ್ರಿ, ಪೂಜೆ ಮಾಡ್ತೀವಿ, ತೆಂಗಿನಕಾಯಿ ಹೊಡ್ತೀವಿ, ಬಾಣ ಮಾಡಿ ಕಸಿ ಒಂದಿಟ್ಟು ಚೇಚಕ ಮಾಡಿ ಆಕಿ ಮುಂದೆ ಏರಿ ಕಾಯಿ ಒಡಗಿ ಕಡೆ ಊರಾಗ ಬಂದಿರ್ತೀನಿ. ಇನ್ನೊಂದು ನಿಮ್ಗೆ ಕೇಳ್ಬೇಕಂದ್ರೆ, ನಿಮ್ಮ ಲಂಬಾಣಿ ಜನ ಹೆಚ್ಚಾಗಿ ನೀವು ಅಡಿಗೆ ಒಳಗಿದ್ದಿದ್ರು, ಮೊದಲು ಮಾಂಸಾಹಾರ ಅದು ತಿನ್ನೋದಿತ್ತು. ಈ ಮುತ್ತದ ಕಟ್ಟಿದ ಮ್ಯಾಗ ನಾ ಅಡವಾರ ಮಂಗಳವಾರ ತಿನ್ನಂಗಿಲ್ರಿ, ಮುನಿ ತಿನ್ನಂಗಿಲ್ರಿ, ಶುಕ್ರವಾರ ತಿನ್ನಂಗಿಲ್ರಿ, ಅಡವಾರ ದಿವಸ ತಿಂತೀನ್ರಿ ನಾ. ಅಲ್ಲ ಕೇಳ ಸ್ವಚ್ಛ ಕೇಳ್ಬೇಕಲ್ರಿ, ಕತ್ತಿ ತಿಂತೀನ್ರಿ. ಮುಂದೆ ನೆಂಪಾತಂದ್ರ ಒಂದಿಟ್ಟ ತಗೊಂಡ ಒಂದಿಟ್ಟು ಎಡಿ ಮಾಡ್ಕೊಂಡ್ ಕೇಸಿ ನಾನು ಮಾಡ್ಕೊಂಡು ಹೊಟ್ಟೆ ಹಾಕೊಂಡ್ ಮಾಡ್ಕೋತೇನ್ರಿ. ನಾ ಅಂತ ಉಸಾಬ್ರಿ ಅವನು ಆಯ್ತು. ಈಗ ನಿಮ್ ತಮ್ಮ ಮಕ್ಕಳು ಈಗ ಜಾಕ್ ಮಾಡ್ತಾನಂದಿ, ಅವನೇ ಇಲ್ಲಿ ಶಾಲೆಗೆ. ಮತ್ತೆ ಇದು ಪುಣ್ಯದ ಕೆಲಸ ಅಲ್ಲ. ಇಬ್ರು ಹೆಣ್ಣು ಹುಡುಗರು ಸಾನು ನನ್ನ ತಿಳಿದಾವ್ರಿ, ದೊಡ್ಡವು ಅವನ ತಿಳಿದಾವ. ಅವ್ರಿಬ್ರು ಗಂಡ ಅಂತ ಕೊಟ್ರದ ಅವ್ರಿಗೆ ಹಾರಾಕಿ ಮಾಡಾಕ ಹಾಗೆ ಬಹಳ ಚಲೋ, ಒಳ್ಳೇದು. ಇದನ್ನ ಇದೇ ಸ್ವಚ್ಛ ಮನಸ್ಸಿನಿಂದ ಮಾಡ್ಕೊಂತ ಹೋಗು, ಜನರಿಗೆ ಒಳ್ಳೇದು ಬಯಸು. ಮುಂದ ಮುದೋಳ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರಲಿ. ಮುದೋಳಂದ್ರ ಸಾಕಷ್ಟು ಜನ ಇಲ್ಲಿ ಯಾರು ನೌಕರಿಗೆ ಬರ್ಲಿ, ಏನೋ ಒಂದು ಕೆಲ್ಸಕ್ಕೆ ಬರ್ಲಿ, ಯಾರೋ ಬಂದವ್ರು ಇಲ್ಲಿ ಮನಿ ಮಾಡ್ಕೊಂಡು ಇಲ್ಲೇ ಇದ್ದು ಇಲ್ಲೇ ಜೀವನ ಮುಗಿಸುವಂಗ ಇದು ಮುದೋಳ ಆಕರ್ಷಣೆ ಮತ್ತು ಅಷ್ಟೊಂದು ಇದ್ರ ಸ್ಥಳ ಇದೆ, ಪವಿತ್ರ ಸ್ಥಳ. ಎಲ್ಲಾರು ನಿನಗೂ ಅದ ಭಾವನೆ ಐತಿ, ಬಹಳ ಒಳ್ಳೇದು. ಮುದೋಳ ನನಗೆ ಏನಾಗತ್ತಂದ್ರೆ ಹಿಂಗೆ ಎತ್ಕೋತಾರ. ಯಾಕಂದ್ರೆ ಇಲ್ಲಿ ಎಲ್ಲಾ ಜಾತಿ ಧರ್ಮಗಳ ಸಂಕೇತ ಅದಾವ, ಸರ್ವ ಧರ್ಮದ ಸಂಕೇತಗಳು ಅದಾವ ಸಾಕಷ್ಟು. ಎಲ್ಲಾ ಧರ್ಮ ನಿನ್ಗೆ ಯಾವ ಇದ್ರದ್ದು ಏನಿಲ್ಲ, ಏನ್ ತೊಂದ್ರೆ ಇಲ್ಲ, ಎಲ್ಲ ಚೆನ್ನಾಗಿ ನೋಡಿ. ನನಗೆ ಆರಾಮ್ ಇರ್ಬೇಕಂದ್ರೆ ದವಾಖಾನೆ ತೋರಿಸ್ತೀವಿ ನೋಡಿ, ರೊಕ್ಕ ಹಾಕ್ಬೇಡ ನಾವು ಹಾಕ್ತೀವಿ ಅಂತ ಹೇಳ್ತಾರೆ ನನ್ನ ಭಕ್ತರು. ಚಲೋ ಭಕ್ತರು ಭಾಳ ಚಲೋ ರೀ. ನನಗೆ ಭಾವನೆ ಇಟ್ಕೋ, ಯಾರನ್ನ ಕಾಡಿ ಬೇಡಿ ಏನು ಕೇಳೋದನ್ನ ಹೇಳಿ ಕೊಟ್ಟು ತೋತಿ. ಯಪ್ಪ ನಾನು ನೀ ಕೊಟ್ಟ ನಾ ತಗೊಂಡ, ನಾನು ಶ್ರಾಪ್ಸುದು ಬಂಡಾರ ತೂರುದು ಯಾ ಜನ್ಮದಾಗಿಲ್ಲ. ಬಹಳ ಒಳ್ಳೇದು. ಇಲ್ಲಿ ಮುಸರು ಇಲ್ಲಿ ಬಂಡಾರ ಹಚ್ಕೋತಾರಲ್ಲ, ಅಜ್ಜಿ ನೀನು ಹೆಂಗ್ ನೀನು ದುಡ್ಡು ಯಾರು ಕೊಡ್ತಾರ ಅಂತ ಹೇಳ್ತಾರ. ಇಲ್ಲಪ್ಪ ನಾ ದುಡ್ಡು ಕೊಟ್ಟಿಲ್ಲ, ನೀ ಕೊಟ್ಟ ನಾ ತಗೊಂಡಟ್ಟ. ನಾನು ಕೆಲವು ಅಂಗಡಿಗಳಿಗೆ ಹೋಗಿ ಗಾಬ್ ನಿಂತು ಬಿಡ್ತೀನಿ ನಾ ಬಂಡಾರ ತಗೊಂಡು. ಅವ್ರ ಜೊತೆ ಹಿಂಗ್ ಗೆದ್ದಿ ಮೇಲೆ ಹೆಂಗ್ ಹಿಡಿದ ಇಲ್ಲ, ಅವ್ರವ್ರ ಲಕ್ಷಣ ಅವ್ರವ್ರೊಬ್ರು. ಇದು ನಿನ್ ಮಾತ್ರ ನೀವೊಂದು ಅದ್ರ ಒಳ್ಳೆ ಭಾವನೆಯಿಂದ ಇಟ್ಕೊಂಡು, ಇದ ಒಳ್ಳೆ ಭಾವನೆಯಿಂದ ನೀರು ಚಲೋ, ನಿನಗೂ ಒಳ್ಳೇದಾಗ್ಲಿ, ನೀ ನಂಬ್ಕೊಂಡು ಭಕ್ತರಿಗೂ ಒಳ್ಳೇದಾಗ್ಲಿ. ನಿನ್ನಂತ ಏನು ನಾ ಇನ್ನೊಂದು ಮಾತು ಕೇಳುದು, ನಿನ್ನಂಗ ಇದು ಅದು ಹೇಳಕ್ ಬರುದಿಲ್ಲ. ದೇವ್ರ ಮಹಿಮಾನೋ ಅಥವಾ ಅವ್ರ ಶರೀರದ ಧರ್ಮ ಏನೋ ಆಗಿ ಪುರುಷ ಆಗಿ ಹುಟ್ಟಿ ಸ್ತ್ರೀ ಇದನ್ನ ತೊಡ್ತೀರಿ ನೀವು. ಈಗ ಹೊಸ ಮಂದಿನೂ ಬರ್ತಾರ ಅಂತ ಸಂದರ್ಭ, ಅವ್ರೇನ್ ಬೇಕಾದ್ ಬರುದಿಲ್ಲ. ಆದ್ರ ಅವ್ರಿಗೆ ಏನ್ ಕಿವಿ ಮಾತು ಹೇಳ್ತೀವಿ, ಅವ್ರು ಹೆಂಗ್ ಇರ್ಬೇಕಂತ ಹೇಳ್ತೀವಿ. ಅವ್ರು ಹಿಂಗ್ ಬರೀ ಅವ್ರು ಬರೀ ದುಡ್ಡಿಗೆ ಬರ್ತಾರೆ, ಅವ್ರು ಕೊಳ್ಳಾಗ ಇವು ಕಟ್ಟಂಗಿಲ್ರಿ. ಅಲ್ಲ, ಅವ್ರು ಹೆಂಗ್ ಇರ್ಬೇಕು ಜನರಿಗೆ, ಅವ್ರಿಗೆ ಏನ್ ಹೇಳ್ತೀವಿ ನೀತಿ ಮಾತು, ಅವ್ರಿಗೆ ಚಲೋ ಇರ್ರಿ, ಭಕ್ತರಿಗೆ ಕಾಡ್ಬ್ಯಾಡ್ರಿ, ಚಂದ ಇರ್ರಿ, ಅವ್ರು ಕೊಟ್ಟ ನಾವ್ ತಗೊಂಡ ಜೀವನ ಮಾಡ್ಕೊ ಹೊಟ್ಟೆ ತುಂಬ್ಕೊಳ್ಳೋದು ನಾ ಬೇಡ್ಕೋತೀನಿ. ಅವರು ನನ್ನ ಮಾತು ಕೇಳಂಗಿಲ್ರಿ. ಹೇಳ್ತೀನಿ ನೋಡು, ಭಕ್ತರಿಗೆ ಇಟ್ಟು ಕಾಡ್ಬಾರ್ದು, ಇಟ್ಟು ಜೀವ ಹರಿಬಾರ್ದು. ಅವ್ರ ಮುಂದಿನ ದಗದ ಮಾಡಿದ್ರೆ 4 ರೂಪಾಯಿ ಕೊಡ್ತಾರ. ಅವ್ರಂತ ಇವತ್ತು ಏನೂ ಇಲ್ಲವ ಅಂತಂದ್ರೆ ನಾ ಹೋಗ್ಬಿಡ್ತೀನಿ. ಒಳ್ಳೇದು. ಪರಿಚಯ ಧನ್ಯವಾದ.